ಹಾಯ್ ಫ್ರೆಂಡ್ಸ್, ಇದು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಜೋಳದ ರೊಟ್ಟಿಲಿ ರೊಟ್ಟಿ ಮುಟ್ಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೊಟ್ಟಿ ಮುಟ್ಕಿಗೆ ನಾನು ಅಗಸೆ ಚಟ್ನಿ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದ್ಸತಿ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಶುಗರ್ ಇದ್ದವ್ರಿಗೆ, ಮಕ್ಳಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ಜೋಳದ ಈ ಮುಟ್ಕಿ ಏನಿದೆಯಲ್ಲ, ಈ ಥರ ಕಲಿಸ್ಕೊಬೇಕು. ಬಿಸಿ ಬಿಸಿ ಇದ್ದಾಗೆ ಮಾಡಬೇಕಿದನ್ನ. ಈ ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ಇದನ್ನು ತಿನ್ನೋಕ್ಕೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಈ ಥರ ಮಾಡಿಕೊಡೋರು. ಮುಂಚೆ ಹಿಂಗೆ ರೋಲ್ ಮಾಡಿಕೊಡ್ತಿದ್ರು, ಸುತ್ತಿ ಕೊಡ್ತಿದ್ರು. ಈಗೆಲ್ಲ ಚಪಾತಿ ರೋಲ್ ತಿಂತೀವಲ್ಲ, ಆ ಥರ ಹೀಗೆ ರೋಲಲ್ಲಿ ಕೊಡ್ತಿದ್ರು. ಈಗೆಲ್ಲ ಈ ಥರನೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ಟ್ರೈ ಮಾಡಿ. ಈ ರೊಟ್ಟಿ ಮುಟ್ಕಿಗೆ ನಾವು ಹಸಿದು ಬೆಳ್ಳುಳ್ಳಿ ಹಾಕಿರ್ತೀವಿ. ಹಸಿ ಬೆಳ್ಳುಳ್ಳಿ ತಿಂದರೆ ಕೆಮ್ಮಿಗೆ ತುಂಬ ಒಳ್ಳೆಯದು. ಹಸಿ ಬೆಳ್ಳುಳ್ಳಿ ತಿನ್ನಿ ಅಂತಂದರೆ ಯಾರೂ ತಿನ್ನಲ್ಲ. ಈ ಥರ ರೊಟ್ಟಿ ಮುಟ್ಕಿಲಿ ಹಸಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡಿ ಕೊಟ್ಟರೆ ಯಾರಾದ್ರೂ ಇನ್ನೂ ಒಂದು ಅನ್ನೋ ಥರ ತಿಂತಾರೆ. ಮುಟ್ಕಿ ಅಂದರೆ ಕೈಯ ಮುಷ್ಟಿಯಲ್ಲಿ ಕಟ್ಟೋದ್ರಿಂದ ಮುಟ್ಕಿ ಅಂಥೇಳಿ ಕರಿತೀವಷ್ಟೇ. ಇದು ರೊಟ್ಟಿ ಮುಟ್ಕಿ ಹೀಗೆ ಮಾಡೋದು. ಒಂದು ಸತಿ ಯಾರಾದರೂ ಮನೆಯಲ್ಲಿ ರೊಟ್ಟಿ ಮಾಡೋರು ಈ ಥರ ಮಾಡಿ ಟ್ರೈ ಮಾಡಿ. ರೊಟ್ಟಿ ಮುಟ್ಕಿನ ಮಾಡಿ ತಿಂದು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ. ನೋಡಿ ಅಮ್ಮ ಮಾಡಿರೋ ರೊಟ್ಟಿ ಮುಟ್ಕಿ ಹೇಗಿದೆ ಅಂತ. ವಾವ್ ಅನ್ನೋ ಥರ ಇದೆ ಅಲ್ವಾ? ನೀವು ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.